ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಾಗರದಲ್ಲಿ ಅಂತರ್ಜಲ ಜನಜಾಗೃತಿ ಕುರಿತಾದ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಈ ಕಾರ್ಯಾಗಾರದಲ್ಲಿ ಅಂತರ್ಜಲ ಸದ್ಬಳಕೆ, ಅತಿ ಬಳಕೆ, ನಿಯಂತ್ರಣ ಹಾಗೂ ಅಂತರ್ಜಲ ಅಭಿವೃದ್ಧಿ ಕುರಿತಾಗಿ ಮಾಹಿತಿ ನೀಡಿದರು. ಈ ಕಾರ್ಯಾಗಾರವನ್ನು ವಿಧಾನಸಭಾಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಜನಸಾಮಾನ್ಯರಲ್ಲಿ ನೀರಿನ ಸದ್ಬಳಕೆಯ ಕುರಿತು ಇನ್ನೂ ಜಾಗೃತಿ ಮೂಡಿಲ್ಲ. ಅಂತರ್ಜಲ ಬತ್ತಿ ಹೋಗುತ್ತಿರುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಜಾಗತಿಕ ತಾಪಮಾನ ಹೆಚ್ಚುತ್ತಿದ್ದು ಅನೇಕ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸುತ್ತಿದ್ದೇವೆ. ಹಾಗಾಗಿ ನೀರನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಇದೇ ಸಂದರ್ಭದಲ್ಲಿ ಅವರು ಅಂತರ್ಜಲದ ಕುರಿತಾದ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದರು. ಸುಮಾರು 30ರಿಂದ 40 ವರ್ಷಗಳ ಕಾಲ ಸಣ್ಣ ಸಣ್ಣ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದ ನಮ್ಮನ್ನ ಒಕ್ಕಲೆಬ್ಬಿಸಿ ಬೀದಿ ಪಾಲು ಮಾಡಬೇಡಿ ಎಂದು ಕುಮಟಾ ತಾಲೂಕಿನ ಸಿದ್ದನಬಾವಿಯ ಸ್ಥಳೀಯರು ಮಾಜಿ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ಸುಮಾರು 30ರಿಂದ 40 ವರ್ಷಗಳಿಂದ ಸಿದ್ದನಬಾವಿಯಲ್ಲಿ ತೀರಾ ಹಿಂದುಳಿದ, ಆರ್ಥಿಕವಾಗಿ ದುರ್ಬಲರಾಗಿರುವ ಕುಟುಂಬಗಳು ಸಣ್ಣದೊಂದು ಸೂರಿನ ಆಶ್ರಯ ಮಾಡಿಕೊಂಡು ಕೂಲಿನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಬಡತನದ ಗಾಯದ ಮೇಲೆ ಇದೀಗ ಇದ್ದ ಸೂರನ್ನು ಕಳೆದುಕೊಳ್ಳುವ ಭೀತಿಯನ್ನು ಅಲ್ಲಿಯ ಸ್ಥಳೀಯರು ಎದುರಿಸುತ್ತಿದ್ದಾರೆ. ಪದೇ ಪದೇ ನೀವು ಜಾಗ ಅತಿಕ್ರಮಣ ಮಾಡಿದ್ದೀರಿ, ನಿಮ್ಮನ್ನ ಒಕ್ಕಲೆಬ್ಬಿಸುತ್ತೇವೆ ಎನ್ನುವ ಮಾತುಗಳು ಸ್ಥಳೀಯರನ್ನ ಚಿಂತೆಗೀಡು ಮಾಡಿದ್ದು, ಬೈಪಾಸ್ ನಿರ್ಮಾಣದಲ್ಲಿ ನಮ್ಮ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗುವ ಅತಂತ್ರ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹಾಗಾಗಿ ನಮ್ಮನ್ನ ಒಕ್ಕಲೆಬ್ಬಿಸದೆ ಬೀದಿ ಪಾಲಾಗದಂತೆ ನಮ್ಮ ಹಕ್ಕನ್ನು ನಮಗೆ ನೀಡಿ, ಇದ್ದಲ್ಲೇ ನೆಮ್ಮದಿಯಾಗಿ ಬದುಕಲು ಅವಕಾಶ ನೀಡಿ ಎಂದು ಅಲ್ಲಿಯ ಸ್ಥಳೀಯರು ಮಾಜಿ ಶಾಸಕ ದಿನಕರ್ ಶೆಟ್ಟಿಯವರಲ್ಲಿ ತಮ್ಮ ನೋವು ತೋಡಿಕೊಂಡರು. ಈ ಕುರಿತು ಮಾಜಿ ಶಾಸಕ ದಿನಕರ್ ಶೆಟ್ಟಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 35ರಿಂದ 40 ವರ್ಷಗಳ ಹಿಂದೆ ಸಿದ್ದನಬಾವಿಯ ಗುಡ್ಡ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು. ಸರ್ಕಾರದ ಸೌಲಭ್ಯಗಳಾದ ವಿದ್ಯುತ್, ಪಡಿತರ ಚೀಟಿ ಸೇರಿದಂತೆ ಹಲವು ಸೌಲಭ್ಯ ಒದಗಿಸಿದೆ. ಹಾಗೂ ಇಲ್ಲಿಯ ಸ್ಥಳೀಯರು ಕೂಡ ಸರ್ಕಾರಕ್ಕೆ ವಿವಿಧ ತೆರಿಗೆಗಳನ್ನು ನೀಡುತ್ತಿದೆ. ಆದರೆ ಇವರಿಗೆ ಮೇಲಿಂದ ಮೇಲೆ ನೀವು ಅತಿಕ್ರಮಣದಲ್ಲಿ ವಾಸ ಮಾಡುತ್ತಿದ್ದೀರಿ, ನಿಮ್ಮನ್ನ ಒಕ್ಕಲೆಬ್ಬಿಸುತ್ತೇವೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಬೈಪಾಸ್ ಎಂಬ ದೆವ್ವ ಅಲ್ಲಿಯ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಯಾವುದೇ ಕಾರಣಕ್ಕೂ ಈ ಭಾಗದಿಂದ ಬೈಪಾಸ್ ಆಗಬಾರದು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಭಾಗಗಳಲ್ಲಿ ಬಡ ಕುಟುಂಬಗಳಿದ್ದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತೀರಾ ಹಿಂದುಳಿದಿರುವ ಇಲ್ಲಿಯ ಸ್ಥಳೀಯರಿಗೆ ಸರ್ಕಾರ ಸ್ಪಂದಿಸಬೇಕು. ಈ ಬಗ್ಗೆ ನಮ್ಮ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿದ್ದೇವೆ. ಶೀಘ್ರವೇ ಈ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಚಿಕ್ಕ ಚಿಕ್ಕ ಗುಡಿಸಲುಗಳನ್ನು, ಮನೆಗಳನ್ನು ಕಟ್ಟಿಕೊಂಡು ಸುಮಾರು 35 ವರ್ಷದ ಹಿಂದೆ ಇಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಸರ್ಕಾರ BPL ಕಾರ್ಡ್ ಇರ್ಬೋದು, ವಿದ್ಯುತ್ ಇರ್ಬೋದು, ಕುಡಿಯುವ ನೀರಿನ ಸಂಪರ್ಕ ಇರ್ಬೋದು. ಇದರ ಜೊತೆಗೆ ಇವರು ಸಹ ಮುನ್ಸಿಪಾಲ್ಟಿಗೆ, ಸರ್ಕಾರಕ್ಕೆ ತುಂಬಬೇಕಾದಂಥ ಎಲ್ಲ ಟ್ಯಾಕ್ಸ್ಗಳನ್ನು ಸಹ ನಿರಂತರವಾಗಿ ಕಟ್ತಾನೆ ಬಂದಿದ್ದಾರೆ. ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾದಂಥ YS ವಿದ್ಯಾರ್ಥಿ ಅವರಿಗೆ ಫೋನ್ ಸಂಪರ್ಕ ಮಾಡಿದ್ದೇನೆ. ಅವರು ಒಂದು 15 ದಿವಸ ಒಳಗಡೆ ಈ ಪ್ರದೇಶಕ್ಕೆ ಬಂದು ಭೇಟಿ ಕೊಟ್ಟು ಇವರ ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರದಲ್ಲಿ, ಅಂದರೆ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ ಇವರಿಗೆ ಇಲ್ಲೇ ಉಳಿಸೋದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಒಂದು ವಿಶ್ವಾಸ, ಒಂದು ಆಶ್ವಾಸನೆಯನ್ನು ಸಹ ಅವರು ನೀಡಿದ್ದಾರೆ. ಈ ಕುರಿತು ಸ್ಥಳೀಯ ಮಹಿಳೆ ಸುಶೀಲಾ ಎಸ್ ಮಾಳಿಗೆ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಯಾವ ಕ್ಷಣದಲ್ಲಿ ನಮ್ಮನ್ನ ಒಕ್ಕಲೆಬ್ಬಿಸುತ್ತಾರೋ ಎಂಬ ಅತಂತ್ರ ಸ್ಥಿತಿಯಲ್ಲಿದ್ದೇವೆ. ನಮಗೆ ಏನೂ ಬೇಡ, ನಮ್ಮ ಜಾಗ ನಮಗೆ ಬಿಟ್ಟು ನಾವು ನೆಮ್ಮದಿಯಾಗಿ ಬದುಕಲು ಅವಕಾಶ ಮಾಡಿಕೊಟ್ಟರೆ ಸಾಕು. ಮಾಜಿ ಶಾಸಕ ದಿನಕರ್ ಶೆಟ್ಟಿಯವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಎಲ್ಲರೂ ಇದ್ದಾರೆ. ಯಾಕೆ ಅಂದರೆ ನಮಗೊಂದು ಯಾವುದೇ ಒಂದು ಧೈರ್ಯ ಇಲ್ಲದೆ ಇಲ್ಲಿ ನಮ್ಗೆ ಇರ್ತೇವೆ. ಎಲ್ಲರೂ ಅವ್ರು ಬರ್ತರು, ಇವ್ರು ಬರ್ತರು, ಎಲ್ಲರೂ ಒಂದು ಅತಿಕ್ರಮಣ ಜಾಗ, ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೆದರಿಸುವರು ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಮಾಜಿ MLA ದಿನಕರ್ ಶೆಟ್ಟಿ ಅವರಿಗೆ ಕರೆದು ನಮ್ಮ ಮನವೊಳಕ್ಕೆ ಮಾತನ್ನು ಹೇಳಿದ್ದೀವಿ. ಅವ್ರು ಮುಂದಾಗಿ ನಮಗೆಲ್ಲ ಒಂದಿಷ್ಟು ವಿಶ್ವಾಸನೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಗೆ ಏನೋ ಆಗಲಿ, ನಮ್ಗೆ ಏನೋ ಬೇಡ, ನಮ್ಗೆ ಏನೋ ಒಂದು ಉಳಿಲಿಕ್ಕೆ ಒಂದು ಧೈರ್ಯ ಕೊಟ್ಕೊಂಡು ನಮ್ದು ಏನದೆ ಅಂಥೇಳಿ ಎಲ್ಲರೂ ಸಹಕರಿಸಿದ್ರೆ ಅಷ್ಟೇ ಸಾಕು. ಹೊನ್ನಾವರ ತಾಲೂಕಿನ ಹೊಸ ಮೀನು ಮಾರುಕಟ್ಟೆಯ ಟೆಂಡರ್ ಪ್ರಕ್ರಿಯೆಯು ಗದ್ದಲ ಗಲಾಟೆಯ ನಡುವೆ ಪಟ್ಟಣ ಪಂಚಾಯತ್ನಲ್ಲಿ ಗುರುವಾರ ನಡೆಯಿತು. ತಾಲೂಕಿನ ಹೊಸ ಮೀನು ಮಾರುಕಟ್ಟೆಯ ಟೆಂಡರ್ ಪ್ರಕ್ರಿಯೆ ಪಟ್ಟಣ ಪಂಚಾಯತ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ನಡೆಯಿತು. ನಂತರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಾಸ್ಪಿನ್ ಡಯಾಸ್ ಅವರ ನೇತೃತ್ವದಲ್ಲಿ ಟೆಂಡರ್ ಪ್ರಕ್ರಿಯೆ ಸುಸೂತ್ರವಾಗಿ ಮುಕ್ತಾಯಗೊಂಡಿತು. ಮೀನುಗಾರ ಮಹಿಳೆ ಕಮಲಾ ರುಕ್ಮೈ ಮಿಸ್ತಾ ಅವರಿಗೆ ಈ ಟೆಂಡರ್ ದೊರೆಯಿತು. ಕುಮಟಾ
ತಾಲೂಕಿನ ವನ್ನಹಳ್ಳಿಯ ಮೀನುಗಾರರಿಗೆ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ದೊರೆಯದೆ ಮೀನುಗಾರರು ತೀರಾ ತೊಂದರೆ ಅನುಭವಿಸುತ್ತಿದ್ದರು. ಮಾಜಿ ಶಾಸಕ ದಿನಕರ್ ಶೆಟ್ಟಿ ಅವರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸಿದರು. ವನ್ನಹಳ್ಳಿ ಭಾಗದ ನಾಡದೋಣಿ ಮೀನುಗಾರರಿಗೆ ಸರ್ಕಾರದಿಂದ ಸಬ್ಸಿಡಿಯಲ್ಲಿ ದೊರೆಯಬೇಕಿದ್ದ ಸೀಮೆ ಎಣ್ಣೆ ಸಿಗದೆ ಮೀನುಗಾರರು ತೀರಾ ತೊಂದರೆ ಅನುಭವಿಸುತ್ತಿದ್ದರು. ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರೂ ಪರಿಹಾರ ದೊರೆಯದೆ ಚಿಂತೆಗೀಡಾಗಿದ್ದರು. ಈ ಕುರಿತು ಮಾಜಿ ಶಾಸಕ ದಿನಕರ್ ಶೆಟ್ಟಿಯವರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲೇ ಮೀನುಗಾರರಿಗೆ ಕಾರ್ಡ್ ವಿತರಿಸಿ ಸೀಮೆ ಎಣ್ಣೆ ನೀಡುವ ವ್ಯವಸ್ಥೆ ಮಾಡಿದರು. ವನ್ನಹಳ್ಳಿ ಭಾಗದ ನಾಡದೋಣಿ ಮಾಲೀಕರಿಗೆ ಸರ್ಕಾರದಿಂದ ಸಿಗುವ ಸೀಮೆ ಎಣ್ಣೆ ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥ ಸೀಮೆ ಎಣ್ಣೆ ಸುಮಾರು 16 ನಾಡದೋಣಿ ಮಾಲೀಕರಿಗೆ ಈ ತಿಂಗಳ ಸೀಮೆ ಎಣ್ಣೆ ಸಿಕ್ಕಿರಲಿಲ್ಲ. ಹೀಗಾಗಿ ಆ ಫಲಾನುಭವಿಗಳೆಲ್ಲ ಇವತ್ತು ನನ್ನ ಜೊತೆ ಬಂದು ಮಾತುಕತೆಯನ್ನು ಮಾಡಿ ಆ ಸಮಸ್ಯೆಯನ್ನು ತಕ್ಷಣವೇ ಬಗೆಹರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅವರೆಲ್ಲರಿಗೂ ಇವತ್ತೇ ಈ ಸಂದರ್ಭದಲ್ಲಿ ಅವರಿಗೆ ಕಾರ್ಡ್ಗಳನ್ನು ಕೊಡಿಸಿ 16 ಫಲಾನುಭವಿಗಳಿಗೆ ಕಾರ್ಡ್ಗಳನ್ನು ಕೊಡಿಸಿ 16 ಜನರಿಗೆ ಸೀಮೆ ಎಣ್ಣೆಯನ್ನು ತಕ್ಷಣವೇ ಬಿಡುಗಡೆ ಮಾಡುವುದರಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಸೀಮೆ ಎಣ್ಣೆ ದೊರೆಯದೆ ನಾವು ತುಂಬಾ ತೊಂದರೆ ಅನುಭವಿಸುತ್ತಿದ್ದೆವು. ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರೂ ಅವರಿಂದ ಯಾವುದೇ ಸ್ಪಂದನೆ ದೊರೆತಿರಲಿಲ್ಲ. ಇದೀಗ ಮಾಜಿ ಶಾಸಕ ದಿನಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಸಮಸ್ಯೆ ಬಗೆಹರಿದಿದ್ದು ಸೀಮೆ ಎಣ್ಣೆ ದೊರೆಯುವಂತೆ ಮಾಡಿದ್ದಾರೆ ಎಂದು ಮೀನುಗಾರ ಯೂಸುಫ್ ಅವರು ದಿನಕರ್ ಶೆಟ್ಟಿ ಅವರಿಗೆ ಅಭಿನಂದನೆ ತಿಳಿಸಿದರು. ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಸೀಮೆ ಎಣ್ಣೆ ಬಗ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಆದ್ದರಿಂದ ಈ ವರ್ಷ 16 ಕಾರ್ಡ್ಗೆ ಸೀಮೆಎಣ್ಣೆ ಸಿಗಲಿಲ್ಲ. ನಾವು ಮಾಜಿ ದಿನಕರ್ ಶೆಟ್ಟಿ ಸಂಘ ಬಂದು ನಾವು ಆಫೀಸ್ನಲ್ಲಿ ಆ ವಿಭಾಗದಲ್ಲಿ ಎಲ್ಲ ಮಾತಾಡಿ ಈಗ ಅವರ ವತಿಯಿಂದ 16 ಕಾರ್ಡ್ಗೆ ಸೀಮೆ ಕೊಡುವಂತ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಗರ ತಾಲೂಕು ಎಬಿವಿಪಿ ವತಿಯಿಂದ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ನಮ್ಮನ್ನ ಒಕ್ಕಲೆಬ್ಬಿಸಬಾರದೆಂದು ಆಗ್ರಹಿಸಿ ಸಿದ್ದನಬಾವಿ ಸ್ಥಳೀಯರಿಂದ ಮಾಜಿ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಮನವಿ. ಸಾಗರದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮೌನ ಮೆರವಣಿಗೆ ಕೈಗೊಂಡು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ ನಿವೃತ್ತ ನೌಕರರ ಸಂಘ. ಹೊನ್ನಾವರದ ಪಟ್ಟಣ ಪಂಚಾಯತ್ನಲ್ಲಿ ಗಲಾಟೆ ಗದ್ದಲದ ನಡುವೆ ನಡೆದ ಹೊಸ ಮೀನು ಮಾರುಕಟ್ಟೆ ಟೆಂಡರ್ ಪ್ರಕ್ರಿಯೆ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಫೂರ್ತಿ ಟಿವಿ.